ತರ ಮಾತಾಡ್ತಾ ಇದ್ದಾರೆ. ಎಲ್ಲ ನೋ ಪರ್ಸು ಆ ತರ ಎಲ್ಲ ಆಯ್ತು. ನೀವು ಆ ತರ ಎಲ್ಲ ವರ್ಡ್ ಬಳಸಬಾರ್ದು ನೀವು. ಆಯ್ತಾ? ಪವರ್ ಟಿವಿ ಸರ್, ನೀವು ಚಾನಲ್ ಹೆಸರು ನೀವು ಆ ಪದಗಳ ಬಳಕೆ ಬೇಡ ಸರ್. ಅದು ಎದಕ್ ಮಾತಾಡ್ತೀರಾ ಸರ್? ಇನ್ನೂ ಅಸಭ್ಯವಾಗಿ ಮಾತಾಡ್ತಾನಲ್ಲಪ್ಪ ಯಾರೋ ಇನ್ನೂ ಯಾವ್ದೋ ಒಂದು ಚಾನಲ್ ಅವನು ಅವಾಚ್ಯವಾಗಿ ಮಾತಾಡ್ತಾನಲ್ಲಪ್ಪ. ಅವ್ರು ಯಾರೋ ಒಬ್ರು ಇನ್ನೂ ಅವ್ರ ಹತ್ರ ರನ್ನ ಸರ್ ಇನ್ನೂ ಬಳಸಬೇಡಿ. ಪರ್ಸಲ್ಲಿ ತಗೊಳ್ತಾ ಇದ್ದೀರಾ? ಯಾರು ಮಾಡ್ತಾರೋ ಯಾರು ಮಾತಾಡ್ತಾರೋ ನೀನ್ ಡಿಕ್ಟೇಟ್ ಮಾಡಿ ಇಂಟರ್ವ್ಯೂ ಯಾಕಪ್ಪ ಮಾಡ್ತೀಯಪ್ಪ? ಅವನ ಭಾಷೆ ಟಿವಿ ಅವನ ಭಾಷೆ ಕೇಳ್ಕೊಂಡಿದ್ದೀನಿ. ಇಂಟರ್ವ್ಯೂ ತಗೋಬೇಕು. ನೀನ್ ಡಿಕ್ಟೇಟ್ ಆಗಿದೆ ಹಾಕಕ್ಕಾಗಲ್ಲ ಸರ್. ಹಾಕಕ್ಕಾಯ್ತಲ್ಲ ಅವರು ಮಾತಾಡ್ತಾರಲ್ಲ ಸರ್. ಇರ್ಬೋದು ಅವ್ರ ಹತ್ರ ಮಾತಾಡಿ ನೀವು. ನಾವು ಬೇಡ ಅಂತಿಲ್ಲ. ಯಾರು ಮಾತಾಡ್ತಾರೋ ಅವ್ರ ಹತ್ರ ಮಾತಾಡಿ. 100% ಯಾರು ಮಾತಾಡ್ತಾರೋ ಅವ್ರಿಗೆ ಮಾತಾಡಿ ಅಂತ ನಾವೇ ಹೇಳ್ತೀವಿ. ಅವ್ರಿಗೆ ತಾನು ಹೇಳಿದ್ದು, ಈಗ ಅವ್ರಿಗೇನು ಹೇಳಿಲ್ವಲ್ಲ. ಯಾರು ಮಾತಾಡ್ತಾರೋ ಅವ್ರಿಗೆ ಮೀಡಿಯಾದಲ್ಲಿ ಅದಕ್ಕಿಂತ ಟಿವಿ ಚಾನಲ್ ಓನರ್ ಏನ್ ಮಾತಾಡಿದ್ದಾರೆ ಕೇಳ್ತೀರಾ? ಇಷ್ಟು ಅವಾಚ್ಯ ನೀನ್ ಟಿಕೆಟ್ ಹಾಕಕ್ಕಾಗಲ್ಲ. ಬನ್ನಿ ಸರ್. ಯಾರು ಮಾಡವ್ರೆ ನೀವು ಎಲ್ಲಿ ಮಾತಾಡ ಅಲ್ವಾ? ಯಾರು ಮಾತಾಡೋದು ಪರ್ಸನಲ್ ಆಗಿ ಅವ್ರಿಗೆ ಏನೇನೋ ಯಾರಿಗೆ ಹೇಳ್ತಾವ್ರೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಮಾತಾಡಿ. ಅವ್ರು ಯಾರು ಮಾಡೋದು ಅವನು ಬೀಚ್ ಆಗಿರ್ತದೆ ಬಿಡಿ. ಓಕೆನಾ? ನಿನ್ನೆ ದಾಳಿ ಆಯಿತು. ಅಲ್ಲಿ ಅಫೆಂಡರ್ಸು ಡಿಫೆಂಡರ್ಸು. ಈಗ ಅಫೆನ್ಸ್ ಮಾಡಿರೋರ ಮೇಲೇನೂ ಕೇಸ್ ಆಗಿದೆ, ಡಿಫೆನ್ಸ್ ಮಾಡಿರೋರ ಮೇಲೇನೂ ಕೇಸ್ ಆಗಿದೆ. ನೀವು ಚಾನಲ್ ಎಲ್ಲ ಚಾನಲ್ಲು ಮಾಧ್ಯಮದವ್ರಿಗೆ ರಕ್ಷಣೆ ಬೇಕು. ಇದು ಕೋರ್ಟ್ ಎಷ್ಟು ನೀವು ಎಲ್ಲ ಬಂದಿರೋದು ಸ್ಕಿಲ್ ಟು ಟೆಲ್ ದಿ ಪಬ್ಲಿಕ್. ಈಗ ಧರ್ಮಸ್ಥಳದಲ್ಲಿ ಸುಮಾರು ಅತ್ಯಾಚಾರ ಆಗಿದೆ, ಕೊಲೆ ಆಗಿದೆ, ಸೀರಿಯಲ್ ರೇಪಿಸ್ಟು, ಸೀರಿಯಲ್ ಮರ್ಡರ್ಸ್ ಆಗಿದೆ. ಇದು ಎಲ್ಲರಿಗೂ ಗೊಂದಲ ಸೃಷ್ಟಿ ಮಾಡಿದೆ. ಸೀರಿಯಲ್ ಕಿಲ್ಲರ್ ಯಾರು, ಸೀರಿಯಲ್ ರೇಪಿಸ್ಟ್ ಯಾರು, ಅವ್ರನ್ನ ಪತ್ತೆ ಹಚ್ಚಬೇಕು. SIT ಇದೆ ಅಲ್ಲಿ. ಅದನ್ನು ಮಾಧ್ಯಮದವರು, ಅದು ಯೂಟ್ಯೂಬರ್ಸ್ ಇರ್ಬೋದು, ಮೇನ್ ಚಾನಲ್ಸ್ ಇರ್ಬೋದು, ಇಂಟರ್ನ್ಯಾಷನಲ್ ಚಾನಲ್ಸ್ ಇರ್ಬೋದು, ಅವ್ರ ಮೇಲೆ ದಾಳಿ ಮಾಡೋದು, ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ದು ನಾವು ಹೇಳಿದ್ವಿ IG ಅವ್ರಿಗೆ. ಇದು ಬರೀ ಹೊಡೆದವರು ಒರೆಸ್ಕೊಂಡವರು ಅಂತ ಮಾಡಿದ್ರ
ಪಿತೂರಿ ಮಾಡಿದ್ಯಾರು, ಪ್ರವೋಕ್ ಮಾಡಿದ್ಯಾರು, ದುಡ್ಡು ಕೊಟ್ಟು ಯಾರು, ರೌಡಿಸಮ್ ಮಾಡಿದ್ಯಾರು, ಅವ್ರ ಮೇಲೆ 113 BNS ಇಂಪ್ಲಿಕೇಟ್ ಮಾಡಿ ಅಂತ ಕೂಡ ಹೇಳಿದ್ರು. 113 ಬಂದರೆ ಬೇಲ್ ಸಿಗೋದಿಲ್ಲ. ಮಾಧ್ಯಮದವ್ರ ಮೇಲೆ ದಾಳಿ ಮಾಡಿದರೆ ಅದು ದೇಶದ ಮೇಲೇ ದಾಳಿ ಮಾಡಿದಂಗೆ ಆಗುತ್ತೆ. ಅದು ಯಾವುದೇ ಮಾಧ್ಯಮದಲ್ಲಿ ನೆನ್ನೆ ಏನು ಅಲ್ಲಿ ನಡೀತಾ ಇದೆ ಭಾರಿ ದುರಂತ. ಧರ್ಮಸ್ಥಳಕ್ಕೆ ಹೋದರೆ ರೇಪ್ ಆಗುತ್ತೆ, ಧರ್ಮಸ್ಥಳಕ್ಕೆ ಹೋದರೆ ಮರ್ಡರ್ ಆಗುತ್ತೆ, ಧರ್ಮಸ್ಥಳಗೆ ಕ್ಯಾಮ್ರಾ ತಗೊಂಡು ಹೋದರೆ ಅವ್ರ ಮೇಲೂ ದಾಳಿ ಆಗುತ್ತೆ. ಧರ್ಮಸ್ಥಳ ಅಂದ್ರೆ ಅದೇನು ಒಂದು ರಾಜ್ಯಾಂಗನ, ಅದು ನಮ್ಮ ದೇಶದಲ್ಲಿ ಇರೋ ಜಾಗ. ಧರ್ಮಸ್ಥಳ ನಮ್ಮ ದೇಶಕ್ಕೆ ಯಾರಾಗಲೂ ಹೋಗ್ತಾರೆ, ಯಾರಾಗಲೂ ಬರ್ತಾರೆ. ಈ ಸಂದರ್ಭದಲ್ಲಿ ಇಷ್ಟೊಂದು ಡೆಡ್ ಬಾಡಿಗಳು ಸಿಕ್ಕಿದೆ. ಪೊಲೀಸರಲ್ಲಿ, ಸ್ಥಳೀಯ ಪೊಲೀಸರು ಅವ್ರ ಕೆಲಸ ಸರಿಯಾಗಿ ಮಾಡಿಲ್ಲ. ನನ್ನ ಆರೋಪ, ನಿನ್ನೆ ಕೂಡ ಪೊಲೀಸರು ಸರಿಯಾಗಿ ಎಕ್ಸ್ಪೆಕ್ಟ್ ಮಾಡಿ ಅಡಿಷನಲ್ ಫೋರ್ಸಲ್ಲಿ ಹಾಕಿದ್ರೆ ಇದು ಆಗ್ತಾ ಇರಲಿಲ್ಲ. 4 ಜನ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ. ಇವ್ರ ಮೇಲೆ ಕಾನೂನು ರೀತಿಯಾಗಿ ಕ್ರಮ ಜರುಗಿಸಬೇಕು. ನಾಟ್ ಜಸ್ಟ್ ಅನ್ಲಾಫುಲ್ ಅಸೆಂಬ್ಲಿ. ಇಂಟೆಲಿಜೆನ್ಸ್ ಮಾಹಿತಿ ಇರಲಿಲ್ವಾ ಸರ್ ಹಿಂಗೆಲ್ಲ ಆಗ್ಬೋದು ಅಂತ? ಅದೇ ಅವ್ರನ್ನ ಕೇಳಬೇಕು. ಇಂಟೆಲಿಜೆನ್ಸ್ ಮಾಹಿತಿ ಇರುತ್ತೆ. ಇಷ್ಟು ದೊಡ್ಡ ಇಂಟೆಲಿಜೆನ್ಸ್ ಇದೆ, SIT ಇದ್ದಾರೆ, ಗಲಾಟೆ ಆಗುತ್ತೆ. ಆರ್ಗನೈಸ್ ಮಾಡಿಕೊಂಡು ಯಾರವ್ರು ಅಷ್ಟೊಂದು ಜನ ಬಂದಿದ್ದು ಅಲ್ಲೇ ಮಾಡಿದ್ದು ಯಾಕೆ? ಅವ್ರ ಮೇಲೆ ಗೂಂಡಾಗಿರಿ ಮಾಡೋರ ಮೇಲೆ ಗೂಂಡಾ ಕಾಯ್ದೆ ಆಗಬೇಕು. ಈಗ BNS ಅಲ್ಲಿ ಗೂಂಡಾ ಕಾಯ್ದೆ ಮತ್ತು ಟೆರರಿಸ್ಟ್ ಕಾಯ್ದೆನೂ BNS ಅಲ್ಲಿದೆ. ಆ ಸೆಕ್ಷನ್ ಹಾಕಿ ಅಂತ ಕೂಡ ಹೇಳಿದೆ. ಓಡಿಸ್ಕೊಂಡವ್ರ ಮೇಲೆ ಡಿಫೆನ್ಸ್ ಮಾಡೋದು, ನನ್ನ ಒಡೆಯಕ್ಕೆ ಬಂದರೆ ಮತ್ತೆ ನಾನು ಒಂದು ಏಟು ಹೊಡೆದ್ರೆ ನನ್ನ ಮೇಲೇ FIR ಆಗಿದೆ. ಅವ್ರ ಮೇಲೆ ಆ FIRನ ಬಿಡಿಸಿ ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಗೂಂಡಾ ಹಾಕಿ ಟೆರರಿಸ್ಟ್ ಹಾಕಿ ಜೈಲಿಗೆ ಹಾಕಬೇಕಾಗುತ್ತೆ. ನಮ್ಮ ದೇಶದಲ್ಲಿ ಗೂಂಡಾಗಿರಿ, ಈ ಪಿತೂರಿ, ಈ ಷಡ್ಯಂತ್ರ, ಈ ರಾಜಕೀಯ ದ್ವೇಷ ರಾಜಕಾರಣ ಇದು ಸರಿಯಲ್ಲ. ಇದ್ರ ಮೇಲೆ ಕಾನೂನು ರೀತಿ ಕ್ರಮ ಜರುಗಿಸಬೇಕೆಂದು ಕಾನೂನನ್ನೇ ಉಲ್ಲಂಘನೆ ಮಾಡುವ ಮೇಲೆ ಆ್ಯಕ್ಷನ್ ತಗೊಳ್ಳಿ. ಕಾನೂನು ಪ್ರಕಾರ ನಡೆದುಕೊಂಡು ಹೋಗಿ ಮಾಧ್ಯಮದವ್ರಿಗೆ ಸಫಿಷಿಯಂಟ್ ಪ್ರೊಟೆಕ್ಷನ್ ಕೊಡಬೇಕು. ಅಲ್ಲಿ ಇಷ್ಟೊಂದು ಜನ ಮಾಧ್ಯಮದವರು ಹೋಗಿದ್ದಾರೆ, ಇವ್ರು ಪ್ರೊಟೆಕ್ಷನ್ ಕೊಡಬೇಕಲ್ಲ. ಸ್ಟೇಟ್ ರೆಸ್ಪಾನ್ಸಿಬಿಲಿಟಿ. ಪೊಲೀಸರು ಇರೋದು ಇನ್ನು ಬದನೆಕಾಯಿ ನೋಡೋಕ್ಕೆ, ಪೊಲೀಸರು ಇರೋದು ರಕ್ಷಣೆ ಕೊಡೋಕ್ಕೆ, ಇನ್ವೆಸ್ಟಿಗೇಷನ್ ಮಾಡೋಕ್ಕೆ, ಇಂಟೆಲಿಜೆನ್ಸ್ ಇದೆಲ್ಲ ಮಾಡಬೇಕಂತ ಕೇಳ್ತೀನಿ. ಥ್ಯಾಂಕ್ ಯು. ಹೋದ್ರೆ ರೇಪ್ ಆಗುತ್ತೆ ಎಷ್ಟು ಕೇಸ್ಗಳು ಅದನ್ನೇ ಕೇಳ್ತಾ ಅದನ್ನೇ ಇನ್ವೆಸ್ಟಿಗೇಟ್ ಮಾಡಬೇಕು. ರೇಪ್ ಆಗುತ್ತೆ ಅಂದ್ರೆ ಎಷ್ಟು ಧರ್ಮಸ್ಥಳಕ್ಕೆ ಹೋದ್ರೆ ರೇಪ್ ಆಗುತ್ತೆ. ಹೇಳ್ತೀನಿ. ಸೌಜನ್ಯ ಮೆಡಿಕಲ್ ರಿಪೋರ್ಟ್ ನೋಡಿದ್ರಾ? PM ರೇಪು ಮರ್ಡರ್ ಅಂತ ಬಂದಿದೆ. ಸ್ಥಳ ಪ್ಲೇಸ್ ಆಫ್ ಅಕರೆನ್ಸ್ ಎಲ್ಲಿ? ಧರ್ಮಸ್ಥಳ. ಕಾಲಮ್ ನಂಬರ್ 4 FIR ಧರ್ಮಸ್ಥಳ. ಧರ್ಮಸ್ಥಳದಲ್ಲಿ ರೇಪ್ ಆಯಿತು, ಮರ್ಡರ್ ಆಯಿತು. ಹೇಳಿದ್ರೆ ತಪ್ಪು ಏನಿದೆ? ಪದ್ಮಲತಾ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ನೋಡಿ, ರೇಪು ಮರ್ಡರು. FIR ನೋಡಿ, ಸ್ಥಳ ಧರ್ಮಸ್ಥಳ ಅದು ಬರುತ್ತೆ. ಅನನ್ಯ ಭಟ್ ಅವರು ಕಾಣೆ ಆಗಿದ್ದಾರೆ. ಎಲ್ಲಿ ಕಾಣೆ ಆಗಿದ್ದಾರೆ? ಲಾಸ್ಟ್ ಸೀನ್ ಸರ್ಕಲ್ಸ್ಟೆನ್ಸಲ್ಲಿ ಧರ್ಮಸ್ಥಳ. ಧರ್ಮಸ್ಥಳದಲ್ಲಿ ಈಗ ಊಟ ಹಾಕಿದ್ದಾರೆ, ಎಲೆಗಳು ಸಿಗ್ತಾ ಇದೆ, ಸ್ಕೆಲೆಟನ್ ಸಿಗ್ತಾ ಇದೆ, ಕೊಲೆಗಳಾಗಿದೆ. ಸೀರಿಯಲ್ ರೇಪಿಸ್ಟ್ ಯಾರು, ಸೀರಿಯಲ್ ಕಿಲ್ಲರ್ ಯಾರು ಅಂತ ಇರ್ತಾರೆ. ನನಗೆ ಹೆಸರು ಹೇಳಿಲ್ಲ, BS ಯಾವನೋ ಸೈಟ್ ಮಾಡಿದ್ದಾನೆ. ಒಂದು ಸೌಜನ್ಯನನ್ನು ರೇಪ್ ಮಾಡಿ, ಕೊಲೆ ಮಾಡಿ, ಬಾಡಿನ ಕಟ್ಟಿಸಿ, ಮರಕ್ಕೆ ಕಟ್ಟಿ, ಕಲ್ಲಿಗೆ ಕಟ್ಟಿದ್ದೆ. ಯಾವ ಜಾಗ? ಧರ್ಮಸ್ಥಳ ಅನ್ನೋದು ನಮ್ಮ ದೇಶದಲ್ಲಿ ಒಂದು ಭೂಮಿ. ನೀವು ಪುಣ್ಯಭೂಮಿ ಅಂತಾರೆ, ಒಂದು ಕೆಲವರು ಪಾಪದ ಭೂಮಿ ಅಂತಾರೆ. ಅದೇನು ದೇಶದ ಭೂಮಿ. ಇಲ್ಲಿ ಕ್ರೈಮ್ ಸ್ಕೀಮ್ ಇಲ್ಲ ಅಂದರೆ ಇದು ಅದರಿಂದ ಧರ್ಮಸ್ಥಳದಲ್ಲಿ ಜನಗಳು ಸಿಗ್ತಾ ಇದೆ. ದೊಡ್ಡ ಬಾಡಿ ಸಿಗಿದೆ, ರೇಪ್ ಆಗಿದೆ, ಮರ್ಡರ್ ಆಗಿದೆ. ಸರ್ SIT ಫಾರ್ಮ್ ಆಗಿದೆ ಸರ್, ತನಿಖೆ ಆಗ್ತಾ ಇದೆ. ಈ ಮಧ್ಯೆ ಪರಾಂಗಣಗಳು ಕೆಲವರು ಸಮರ್ಪಿಸಿಲ್ಲ. ಏನಾಗುತ್ತೆ ನಾನು ಹೇಳ್ತೀನಿ. ಈಗ 79 ಫಸ್ಟ್ ಮಾಡಿ ರಿಪೋರ್ಟ್ ಇದೆ. ಮರ್ಡರ್ ಹೆಸರು ವೇದವಲ್ಲಿ ಮರ್ಡರ್ ಆಗಿದ್ದು 79. ಅದು ಯಾರು ಮರ್ಡರ್ ಆಗಿಲ್ಲ ಅಂತ ಹೇಳಕ್ಕೆ ಬರಲ್ಲ. ಮರ್ಡರ್ ಆಗಿರೋ ಜಾಗ ಧರ್ಮಸ್ಥಳ. ಆ FIR ಅಲ್ಲಿ ಆಗಿರುತ್ತೆ. ಇವತ್ತಿಗೆ ಕಂಡಿದ್ದಿಲ್ಲ. 79 ಪದ್ಮಲತಾ, ಪದ್ಮಲತಾ ಮತ್ತು 2003 ಅನನ್ಯ, 2012 ಸೌಜನ್ಯ. ಇದಕ್ಕೆ ಮಧ್ಯದಲ್ಲಿ ಹೆಸರುಗಳು, ಸುಮಾರು ಹೆಸರುಗಳು ಬರುತ್ತೆ. ಇಲ್ಲಿ ಇಷ್ಟೊಂದು ಎಲ್ಲರೂ ಆಗಿದೆ. ಆದ್ದರಿಂದ SIT ಕಾನ್ಸ್ಟಿಟ್ಯೂಟ್ ಮಾಡಿದ್ದಾರೆ.
3/7/2025 ಐ ವಿಟ್ನೆಸ್ ಕಣ್ಣಾರೆ ಕಂಡ ಸಾಕ್ಷಿ ಇದೆ. ಅದನ್ನು ನಾನು ಅದನ್ನು ಹೇಳ್ತೀನಿ. FIR 4ನೇ ತಾರೀಕು ರಿಜಿಸ್ಟರ್ ಮಾಡಿದ್ದಾರೆ. 11ನೇ ತಾರೀಕು 183 BNSS ಕನ್ಫರ್ಷನ್ ಸ್ಟೇಟ್ಮೆಂಟ್ ರೆಕಾರ್ಡ್ ಆಗಿದೆ. ಈಗ ಗೊತ್ತಾಯಿತು, BCD ಯಾರಂದ್ರೆ ತನಿಖಾಧಿಕಾರಿಗಳು DR, CR, DR ಎಂದು ಗೊತ್ತಾಗಿದೆ. BCD ಯಾರೆಂದು ಅವರಿಗೆ ಬರಬೇಕು. ಅದು ತನಿಖೆ ಆದಮೇಲೆ ಬರುತ್ತೆ. ಈಗ ಸ್ಪೆಕ್ಯುಲೇಷನ್ C ಬಂದು ಇವರೇ, B ಇವರೇ, E ಅದು ಹೇಳಿದ್ರೆ ತಪ್ಪಾಗುತ್ತೆ. ಅದು ಹೂಗೆ ಆಗುತ್ತೆ. ಪರ ವಿರೋಧ ಇದೆ, ಮಾಧ್ಯಮದಲ್ಲೂ ಪರ ಇದೆ, ವಿರೋಧ ಇದೆ. ಬಟ್ ನ್ಯಾಯದ ಪರ ಇರಬೇಕು. ಅದೇ ಏನು ಮಾಡಿ ಅದು ಯಾರು ಮಾಡಿದ್ರೇನೋ ತಪ್ಪಂತೀನಿ ನಾನು, ಯಾರು ಮಾಡಿದ್ರೇನೋ, ಬಟ್ ನ್ಯಾಯ ಸಿಗಬೇಕು. ಇನ್ವೆಸ್ಟಿಗೇಷನ್ ಮಾಡ್ಬೇಕಲ್ಲ. ಈಗ ಈ ಪ್ರಾಣಗಳು ನಾವು ಇನ್ವೆಸ್ಟಿಗೇಷನ್ ಟೀಮ್ ಏನ್ರಿ? ನಾವು ಇನ್ವೆಸ್ಟಿಗೇಷನ್ ಟೀಮ. ನಾವು ನಿನ್ನೆ ಆಗಿದ್ದ ಗಲಾಟೆ, ಪತ್ರಕರ್ತರಿಗೆ ಆಗಿದ್ದ ಗಲಾಟೆ ನಿಮ್ಗೆ ಪ್ರೊಟೆಕ್ಷನ್ ಕೊಡಿ ಅಂತ ನೀವು ಕೇಳ್ತಾ ಇರೋದೇನು? ನಿಮ್ ಪ್ರಶ್ನೆ ಬೇಡ. ನಿಮ್ ಪ್ರಶ್ನೆ ಏನಿದೆ? ಅಲ್ಲ, ಅವಕಾಶ ಅಲ್ಲ. SIT ಕೇಳೋ ಪ್ರಶ್ನೆ ಲಾಯರ್ ಕೇಳ್ತಾ ಇದ್ದೀರಲ್ಲ, ಏನಂತ? ನಾವು ಇನ್ವೆಸ್ಟಿಗೇಷನ್ ಮಾಡಿದ್ವಿ. ಆಯ್ತಾಯ್ತು. ಈಗ ನೀವು ಎಷ್ಟು ಜನ ಬಿದ್ದಿದೆ RTI ಅಲ್ಲಿ ಹಾಕಿ, ಎಷ್ಟು ಜನ ಬಿದ್ದಿದೆ SITನ ಕೇಳಿ. ನಾವು ಅಡ್ವೊಕೇಟ್ಸು ಅಲ್ಲಿ ಮರ್ಡರು, ರೇಪು, ಬರಿಯಲು ಆಗಿದೆ. ಮಾಧ್ಯಮದವರೆಲ್ಲ ಗಾಲಿ ಆಗಿದೆ. ಗಾಲಿ ಮಾಡಿರೋ ಗೂಂಡ ಯಾರು? ಅವ ಗೂಂಡನ ಕಳಿಸಿದ್ದು ಯಾರು? ಅವನಿಗೆ ದುಡ್ಡು ಕೊಟ್ಟಿದ್ದು ಯಾರು? ತನಿಖೆ ಮಾಡಿ ಅಂತ. ಎಲ್ಲರೂ ಬರ್ಲಿ. ಆಯ್ತು ಬಿಡಿ. ಈಗ ಚಾರ್ಜ್ ಶೀಟ್ ಅದು ನಾವು 0 ಸೀಟ್ ಅದು 4 ಇಬ್ರು ಅಣ್ಣ ತಮ್ಮದಿರ್ತೀರಲ್ಲ ನೋಡಿ, 2 ಅಣ್ಣ ತಮ್ಮದಿರ. ಸರ್ ಸ್ವಲ್ಪ ಎಲ್ಲರೂ ಒಂದು ಫೋನ್ ಮಾಡುತ್ತಾರೆ. ಅಣ್ಣ ಸ್ವಲ್ಪ ಹಿಂದೆ ಹೋಗ್ಬಿಡೋಣ. ಒಂದು ಸ್ವಲ್ಪ ಎಲ್ಲರೂ ಒಂದು ಶಾಟ್ ಬಂದು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.